ನಾಡಿನಾದ್ಯಂತ ಇಂದು ಬಸವ ಜಯಂತಿಯ ಹಿನ್ನೆಲೆ ಹೆಲಿಕಾಪ್ಟರ್ ಮೂಲಕ ಬಸವಣ್ಣನ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನ ಮಾಡಲಾಗಿದೆ. ಕಲಬುರಗಿ ನಗರದ ಜಗತ್ ವೃತ್ತದ ಬಳಿ ಇರೋ ಬಸವೇಶ್ವರ ಪುತ್ಥಳಿ ಹೆಲಿಕಾಪ್ಟರ್ ಮೂಲಕವೇ ಪುಷ್ಪಾರ್ಚನೆಯನ್ನ ಮಾಡಲಾಗಿದೆ. ಹೂಮಳೆ ಆಗುತ್ತಲೇ ಬಸವೇಶ್ವರ ಮಹಾರಾಜ್ ಕಿ ಜೈ ಅಂತ ಬಸವ ಅಭಿಮಾನಿಗಳು ಜೈಕಾರ ಕೂಗಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಬಸವೇಶ್ವರ ಜಯಂತಿಯನ್ನ ಆಚರಣೆ ಮಾಡಲಾಗಿದೆ. ನಗರದ ಹಲವೆಡೆ ಜಗದ್ಗುರು ಬಸವೇಶ್ವರ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ನಾಡಿನಾದ್ಯಂತ ಇಂದು ಬಸವ ಜಯಂತಿಯನ್ನ ಎಲ್ಲೆಡೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇನ್ನು ವಿನೂತನವಾಗಿ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಹೆಲಿಕಾಪ್ಟರ್ ಮೂಲಕ ಬಸವಣ್ಣನ ಪುತ್ಥಳಿ ಏನಿದೆ ಆ ಒಂದು ಪುತ್ಥಳಿಗೆ ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ. ಪುಷ್ಪ ನಮನವನ್ನ ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳಬಹುದು ಹೆಲಿಕಾಪ್ಟರ್ ಮೂಲಕ. ಇನ್ನು ಕಲಬುರಗಿ ನಗರದ ಜಗತ್ ವೃತ್ತ ಇದೆ. ಈ ಒಂದು ವೃತ್ತದ ಬಳಿ ಇರುವಂತಹ ಈ ಒಂದು ಬಸವೇಶ್ವರ ಪುತ್ಥಳಿ, ಆ ಒಂದು ಪುತ್ಥಳಿಗೆ ಹೆಲಿಕಾಪ್ಟರ್ ಮೂಲಕ ಈ ಒಂದು ಪುಷ್ಪಾರ್ಚನೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಇನ್ನು ಹೂಮಳೆ ಆಗುತ್ತಲೇ ಎಲ್ಲರೂ ಕೂಡ ಅಲ್ಲಿ ನೆರೆದಿದ್ದಂತಹ ಬಸವಣ್ಣನ ಭಕ್ತಾದಿಗಳಾಗಿರ್ಬಹುದು, ಬಸವೇಶ್ವರ ಭಕ್ತಾದಿಗಳಾಗಿರ್ಬಹುದು, ಎಲ್ಲರೂ ಕೂಡ ಜೈಕಾರ ಕೂಗಿದ್ದಾರೆ. ಮಹಾರಾಜ್ ಕಿ ಜೈ, ಬಸವೇಶ್ವರ ಮಹಾರಾಜ್ ಕಿ ಜೈ ಅಂತ ಬಸವ ಅಭಿಮಾನಿಗಳು ಜೈಕಾರವನ್ನು ಕೂಗಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಈ ಒಂದು ಬಸವೇಶ್ವರ ಜಯಂತಿಯ ಆಚರಣೆ ಕೂಡ ಮಾಡಲಾಗಿದೆ. ಇನ್ನು ನಗರದ ಹಲವೆಡೆ ಜಗದ್ಗುರು ಬಸವೇಶ್ವರ ಜಯಂತಿಯನ್ನ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡಲಾಗಿದೆ. ಕೇವಲ ಕಲಬುರಗಿ ಭಾಗದಲ್ಲಿ ಮಾತ್ರ ಅಲ್ಲ, ಎಲ್ಲೆಡೆಯೂ ಕೂಡ, ಅಂದರೆ ಎಲ್ಲ ಕಡೆಯೂ ಕೂಡ ನೀವು ಗಮನಿಸಬಹುದು ಬಸವ ಅಭಿಮಾನಿಗಳು ಜಾಸ್ತಿ ಇದ್ದಾರೆ, ಬಸವಣ್ಣನ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಹಾಗಾಗಿ ಎಲ್ಲೆಡೆಯೂ ಕೂಡ ಈ ಒಂದು ಬಸವೇಶ್ವರ ಜಯಂತಿಯನ್ನ ಬಹಳ ಸಂಭ್ರಮದಿಂದ, ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಅದೇ ರೀತಿ ಈಗ ಕಲಬುರಗಿಯಲ್ಲೂ ಅಷ್ಟೇ ಬಹಳ ವಿನೂತನವಾಗಿ ಆಚರಣೆ ಮಾಡಿದ್ದಾರೆ. ಬೇರೆ ಬೇರೆ ಭಾಗಗಳಲ್ಲಿ ಇನ್ನೂ ವಿನೂತನವಾಗಿ ಈ ಒಂದು ಬಸವೇಶ್ವರ ಜಯಂತಿಯನ್ನ ಆಚರಣೆ ಮಾಡಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ಬಸವಣ್ಣನ ಪುತ್ಥಳಿ ಏನಿದೆ ಆ ಒಂದು ಪುತ್ಥಳಿಗೆ ಈ ರೀತಿಯಾಗಿ ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ. ಇನ್ನು ಹೂಮಳೆ ಆಗುತ್ತಲೇ ಅಲ್ಲಿದ್ದಂತಹ ಅಭಿಮಾನಿಗಳೆಲ್ಲರೂ ಕೂಡ ಬಸವೇಶ್ವರ ಮಹಾರಾಜ್ ಕಿ ಜೈ ಅಂತ ಕೂಗಿದ್ದಾರೆ. ಒಟ್ಟಿನಲ್ಲಿ ಕಲಬುರಗಿ ಜಿಲ್ಲೆಯಾದ್ಯಂತ ಈ ಒಂದು ಬಸವ ಜಯಂತಿಯ ಹಿನ್ನೆಲೆ ಸಡಗರ ಸಂಭ್ರಮ ಎಲ್ಲವೂ ಕೂಡ ಮನೆ ಮಾಡಿತ್ತು. ನಗರದ ಹಲವೆಡೆ ಜಗದ್ಗುರು ಬಸವೇಶ್ವರ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಕೂಡ ಮಾಡಿದ್ದಾರೆ. ನಾಡಿನಾದ್ಯಂತ ಇವತ್ತು ಬಸವ ಜಯಂತಿಯನ್ನ ಎಲ್ಲರೂ ಕೂಡ ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಬಸವ ಜಯಂತಿ ಅಂತಂದ್ರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಆ ಒಂದು ಚಿನ್ನವನ್ನ ಖರೀದಿ ಮಾಡೋದು ಕೂಡ ಈ ಒಂದು ಸಂದರ್ಭದಲ್ಲಿ ಬಹಳ ವಿಶೇಷತೆ. ಚಿನ್ನವನ್ನ ಖರೀದಿ ಮಾಡಿದ್ರೆ ನಮ್ಮ ಕುಟುಂಬ ಏನಿರ್ಬೋದು ಅದೆಲ್ಲವೂ ಕೂಡ ಸಮೃದ್ಧಿ ಆಗತ್ತೆ, ಒಂದು ಸಂಪತ್ತು ಅನ್ನೋದು ಸಮೃದ್ಧಿ ಆಗುತ್ತೆ ಎನ್ನುವ ನಂಬಿಕೆ ಕೂಡ ಇದೆ. ಎಲ್ಲರೂ ಕೂಡ ಈಗ ಮಧ್ಯಮ ವರ್ಗದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಚಿನ್ನ ಖರೀದಿ ಮಾಡೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ಕೆಲವೊಂದಿಷ್ಟು ಇದೇ ಸಂದರ್ಭದಲ್ಲಿ ನೀವು ಒಂದು ಸಸಿಯನ್ನ ನೆಟ್ಟರೂ ಕೂಡ ಅದು ಕೂಡ ಒಂದು ಸಮೃದ್ಧಿಯ ಸಂಕೇತವೇ. ಎಲ್ಲರೂ ಕೂಡ ಇದೆಲ್ಲವನ್ನು ಕೂಡ ಪಾಲನೆ ಮಾಡಿದ್ರೆ ಬಹಳ ಒಳ್ಳೆಯದು. ಕೇವಲ ಚಿನ್ನವನ್ನ ಮನೆಗೆ ತಂದ್ರೆ ಮಾತ್ರ ಸಮೃದ್ಧಿ ಆಗುತ್ತೆ ಅಂತ ಎಷ್ಟೋ ಜನ ಅದನ್ನೇ ಒಂದು ಕಲ್ಪನೆ ಮಾಡ್ಕೊಂಡು ಬಿಟ್ಟಿರ್ತಾರೆ. ಕೇವಲ ಚಿನ್ನವನ್ನ ಖರೀದಿ ಮಾಡಿದ್ರೆ ಅಷ್ಟೇ ಸಾಲದು, ಅದರ ಜೊತೆಗೆ ನೀವು ಕೆಲವೊಂದಿಷ್ಟು ಗಿಡ ನೆಡುವಂತಹ ಕಾರ್ಯಕ್ರಮ ಆಗಿರ್ಬೋದು, ಜೊತೆಗೆ ದೇಶಕ್ಕೆ ಒಂದು ಆಗುವಂತಹ ಒಳಿತಾಗಿರ್ಬಹುದು, ಕೆಲವೊಂದಿಷ್ಟು ಕ್ರಮಗಳನ್ನು ಅನುಸರಿಸಿದ್ರೆ ಅದೆಲ್ಲವೂ ಕೂಡ ಬಹಳ ಒಳಿತು, ಜೊತೆಗೆ ಸಮೃದ್ಧಿಯ ಸಂಕೇತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.